ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಆಥರ್. ಸ್ನೇಹಿತರೆ, KSಗಾಗಿ, PSIಗಾಗಿ, PC ಗಾಗಿ ಹಾಗೂ ಗ್ರೂಪ್ ಸಿ ಎಕ್ಸಾಮ್ಗಾಗಿ ಅಪ್ಲೈಡ್ ಕೆಮಿಸ್ಟ್ರಿನೇ ಹೇಳ್ತಾ ಇದ್ದೆ. ಇವತ್ತೆಲ್ಲ ಜನರಲ್ ಕೆಮಿಸ್ಟ್ರಿಯಿಂದ ಕ್ವಶನ್ಸು ಕಡಿಮೆ ಬರ್ತಾ ಇದ್ದಾವೆ, ಅಪ್ಲೈಡ್ ಕೆಮಿಸ್ಟ್ರಿಯಿಂದ ಕ್ವಶನ್ಸು ಜಾಸ್ತಿ ಬರ್ತಾ ಇದ್ದಾವೆ. ಹಾಗಾಗಿ ಅಪ್ಲೈಡ್ ಕೆಮಿಸ್ಟ್ರಿಯನ್ನು ಹೇಳ್ತಾ ಇದ್ದೆ. ಅಪ್ಲೈಡ್ ಕೆಮಿಸ್ಟ್ರಿ ಮೇಲೆ ವಿಡಿಯೋ 1, ವಿಡಿಯೋ 2, ವಿಡಿಯೋ 3 ಆಗಿತ್ತು. ಇದು ವಿಡಿಯೋ 4 ಕಂಟಿನ್ಯೂ ಅಪ್ಲೈಡ್ ಕೆಮಿಸ್ಟ್ರಿ ಕಂಟಿನ್ಯೂ ಆಗ್ತಾ ಇದೆ, ಯೂಸ್ ಮಾಡ್ಕೊಳ್ಳಿ. ಮೊದಲ ವಿಚಾರ, ಜೀವಕೋಶಗಳಲ್ಲಿ ಸೆಲ್ಸ್, ಜೀವಕೋಶಗಳಲ್ಲಿ ವರ್ಣತಂತು ಮೀನ್ಸ್ ಕ್ರೋಮೋಸೋಮ್ಗಳ ಗುಂಪುಗಳ ಸಂಖ್ಯೆಯನ್ನು ಕೃತಕವಾಗಿ ಹೆಚ್ಚು ಮಾಡೋಕ್ಕೆ ಬಳಸುವ ಕೆಮಿಕಲ್ ಯಾವುದು? ಕೊಲ್ಚಿಸಿನ್ ಅಂತ. ಕೊಲ್ಚಿಸಿನ್ ಅಂದರೆ ಕ್ರೋಮೋಸೋಮ್ಗಳ ಸಂಖ್ಯೆ ಕಡಿಮೆ ಇದ್ದರೆ ಪ್ರಾಪರ್ಟೀಸು ಕಡಿಮೆ, ಕ್ರೋಮೋಸೋಮ್ಗಳ ಸಂಖ್ಯೆ ಹೆಚ್ಚಾದರೆ ಪ್ರಾಪರ್ಟೀಸ್ ಏನಾಗುತ್ತೆ? ಹೆಚ್ಚಾಗುತ್ತೆ, ಅಂದರೆ ಗುಣಗಳು ಹೆಚ್ಚಾಗ್ತವೆ. ಹಾಗಾಗಿ ಜೀವಕೋಶಗಳಲ್ಲಿ ವರ್ಣತಂತುಗಳ ಗುಂಪನ್ನು ಅಂದರೆ ಕ್ರೋಮೋಸೋಮ್ಗಳ ಗುಂಪನ್ನು ಆರ್ಟಿಫಿಷಿಯಲಿ ಕೃತಕವಾಗಿ ಜಾಸ್ತಿ ಮಾಡೋಕ್ಕೆ ಯಾವ ಕೆಮಿಕಲನ್ನು ಸೆಲ್ಸ್ಗೆ ಸೇರಿಸ್ತಾರೆ? ಕೊಲ್ಚಿಸಿನ್ ಎಂಬ ಕೆಮಿಕಲನ್ನು ಮೀನ್ಸ್ ಬೇಸನ್ನು ಸೇರಿಸ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಪದೇ ಪದೇ ರಿಪೀಟ್ ಆಗಿದೆ. ಈ ಕೊಲ್ಚಿಸಿನ್ ಎಂಬ ಪ್ರತ್ಯಾಮ್ಲವನ್ನು ಬೇಸ್ ಇದನ್ನು ತಯಾರು ಮಾಡೋಕ್ಕೆ ಬಳಸುವ ಫ್ಲವರ್ ಯಾವುದಪ್ಪ ಅಂದರೆ ಗ್ಲೋರಿ ಲಿಲ್ಲಿ ಅಂತ. ಗ್ಲೋರಿ ಲಿಲ್ಲಿ, ಗ್ಲೋರಿ ಲಿಲ್ಲಿ ಎಂಬ ಫ್ಲವರ್ ಬಳಸಿ ಕೊಲ್ಚಿಸಿನನ್ನು ಪ್ರಿಪೇರ್ ಮಾಡ್ತಾರೆ. ನೆನಪಿರಲಿ, ಪ್ರಶ್ನೆ ಆಗಾಗ ರಿಪೀಟ್ ಆಗಿದೆ. ಮತ್ತೊಂದು ಪಾಯಿಂಟ್, ಚೂಯಿಂಗ್ ಗಮ್ ತಯಾರಿಕೆ. ಚೂಯಿಂಗ್ ಗಮ್ ಅಥವಾ ಬಬಲ್ ಗಮ್ ಅಂತೀವಿ. ಚೂಯಿಂಗ್ ಗಮ್ಮನ್ನು ತಯಾರು ಮಾಡುವಾಗ ಬಳಸುವ ಕಚ್ಚಾ ವಸ್ತು ಯಾವುದಪ್ಪ ಅಂದರೆ ಸಪೋಟೊ ಗಿಡದ ಹಾಲು ಅಥವಾ ಲೆಟೆಕ್ಸ್ ಅಂತೀವಿ. ಓಕೆ. ಮತ್ತೊಂದು ಪಾಯಿಂಟ್, ಲಿನ್ಸಿಡ್ ಕೇಕ್ ಅಂತೀವಿ. ಲಿನ್ಸಿಡ್ ಕೇಕ್ ಅಂತ ಹೇಳ್ತಾರೆ, ಅಥವಾ ನಾಗರಸ ಹಿಂಡಿ ಅಂತೀವಿ. ಹಿಂಡಿ ಬೂಸ ಅಂತೀವಲ್ಲ, ಆ ಲಿನ್ಸಿಡ್ ಕೇಕನ್ನು ಬಳಸುವುದು ಯಾವುದಕ್ಕಾಗಿ ಅಂದರೆ ಜಾನುವಾರುಗಳಿಗೆ ಆಹಾರವಾಗಿ ಬಳಸ್ತಾರೆ. ಆ ಹಿಂಡಿಯನ್ನು ಅಥವಾ ಲಿನ್ಸಿಡ್ ಕೇಕನ್ನು ಬಳಸುತ್ತಿರುವುದು ಜಾನುವಾರುಗಳಿಗೆ ಫುಡ್ ಆಗಿ, ಆಹಾರವಾಗಿ ಬಳಸ್ತಾ ಇದ್ದೀವಿ, ನೆನಪಿರಲಿ. ಇನ್ನು ವಿದ್ಯುತ್ ಬೆಸುಗೆ ಅಂದೆ, ಎಲೆಕ್ಟ್ರಿಕ್ ಸಾಲ್ಡ್ರಿಂಗಲ್ಲಿ ಬಳಸುವ ಎಲಿಮೆಂಟ್ಸ್ ಅಂದರೆ ಸೀಸ ಮೀನ್ಸ್ ಲೆಡ್ ಮತ್ತು ತವರ, ಟಿನ್. ಲೆಡ್ ಅಂಡ್ ಟಿನ್, ಸೀಸ ಮತ್ತು ತವರವನ್ನು ಬಳಸ್ತಾರೆ ವಿದ್ಯುತ್ ಬೆಸುಗೆಯಲ್ಲಿ ಅಥವಾ ಎಲೆಕ್ಟ್ರಿಕ್ ಸಾಲ್ಡ್ರಿಂಗಲ್ಲಿ. ಇಲ್ಲಿ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು. ಸೀಸ ಮತ್ತು ತವರ ಅಂದಾಗ ಮತ್ತೊಂದು ಪಾಯಿಂಟು ಪದೇ ಪದೇ ರಿಪೀಟ್ ಆಗಿದೆ. ವಿದ್ಯುತ್ ಫ್ಯೂಸ್ ತಯಾರಿಕೆ, ಎಲೆಕ್ಟ್ರಿಕ್ ಫ್ಯೂಸನ್ನು ತಯಾರು ಮಾಡುವಾಗ ಫ್ಯೂಸ್ ವಯರನ್ನು ತಯಾರು ಮಾಡುವಾಗ ಬಳಸುವ ಎಲಿಮೆಂಟ್ಸ್. ಫ್ಯೂಸ್ ವಯರ್ ಮೇಡ್ ಬೈ, ಫ್ಯೂಸ್ ವಯರ್ ಹೇಗೆ ಮಾಡಲ್ಪಟ್ಟಿದೆ? ಲೆಡ್ ಅಂಡ್ ಟಿನ್ನಿಂದ ಮಾಡಲ್ಪಟ್ಟಿರ್ತದೆ. ಪ್ರಶ್ನೆ ಪದೇ ಪದೇ ರಿಪೀಟ್ ಆಗಿದೆ. ಈ ಪಾಯಿಂಟು ಕೇಸ್ಗೂ ಸಹ ಬಂದಿತ್ತು. ಓಕೆ. ವಿದ್ಯುತ್ ಫ್ಯೂಸ್ನ ತಂತಿ ತಯಾರಿಕೆ ಎಂದಾಗ. ಇನ್ನು ಮತ್ತೊಂದು ಥರ್ಮೋಕೋಲ್, ಇವೆಲ್ಲ ಬೆಂಡ್ ಅಂತೀವಲ್ಲ ನಾವು. ಥರ್ಮೋಕೋಲ್ ತಯಾರು ಮಾಡುವಾಗ ಬಳಸುವ ಪಾಲಿಮರ್ ಯಾವುದು? ಪಾಲಿಸ್ಟೈರೀನ್. ಥರ್ಮೋಕೋಲ್ಗಳ ತಯಾರಿಕೆ ಅಥವಾ ಬೆಂಡ್ಗಳ ತಯಾರಿಕೆಯಲ್ಲಿ. ಇನ್ನು ಸ್ಫೋಟಕ, ಎಕ್ಸ್ಪ್ಲೋಸಿವ್ಸ್, ಸ್ಫೋಟಗಳ ತಯಾರಿಕೆಯಲ್ಲಿ ಬಳಸುವ ಕೆಮಿಕಲ್ ಯಾವುದು? ಅಮೋನಿಯಂ ನೈಟ್ರೇಟ್. ಸ್ಫೋಟಕಕ್ಕೆ ಎಕ್ಸಾಂಪಲ್ಸ್ ಅಂದಾಗ, ಉದಾಹರಣೆಗಳಂದಾಗ TNT ಇದು ಒಂದು ಸ್ಫೋಟಕ, ಟ್ರೈ ನೈಟ್ರೋಟಾಲಿನ್ ಅಂತ. ಮತ್ತೊಂದು TNG, ಟ್ರೈ ನೈಟ್ರೋಗ್ಲಿಸರೀನ್ ಅಂತ. ಇನ್ನು RDX
ರಾಯಲ್ ಡೆಮಲಿಷನ್ ಎಕ್ಸ್ಪ್ಲೋಸಿವ್, HMX, ಐ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್. ಇವೆಲ್ಲ ಎಕ್ಸ್ಪ್ಲೋಸಿವ್ಸ್ಗೆ ಎಕ್ಸಾಂಪಲ್ಸ್. ಇವೆಲ್ಲವೂ ಸಹ ಎಕ್ಸ್ಪ್ಲೋಸಿವ್ಸ್ಗೆ ಎಕ್ಸಾಂಪಲ್ ಆಗ್ತವೆ. ಇಂಥ ಎಕ್ಸ್ಪ್ಲೋಸಿವ್ಸನ್ನು ತಯಾರು ಮಾಡುವಾಗ ಬಳಸುವ ಕೆಮಿಕಲ್ ಯಾವುದು? ಅಮೋನಿಯಂ ನೈಟ್ರೇಟ್. ಓಕೆ, ಇನ್ನು ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪದೇ ಪದೇ ರಿಪೀಟ್ ಆಗ್ತಾ ಇದೆ ಈ ಪಾಯಿಂಟು. 24 ಇದನ್ನು ಪದೇ ಪದೇ ಕೇಳಿದ್ರು. ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ತುಂಬುವ ಅನಿಲ. ಚಿಪ್ಸ್ ಪ್ಯಾಕೆಟ್ನ ಒಳಗಡೆ ಚಿಪ್ಸು ಹಾಳಾಗಬಾರ್ದು ಅಂತ ಯಾವ ಗ್ಯಾಸ್ ತುಂಬ್ತಾರೆ? ನೈಟ್ರೋಜನ್ ಗ್ಯಾಸನ್ನು ತುಂಬ್ತಾರೆ. ನೈಟ್ರೋಜನ್ ಗ್ಯಾಸನ್ನು ತುಂಬೋದ್ರಿಂದ ಪ್ಯಾಕೆಟ್ ಒಳಗಡೆ ಆಕ್ಸಿಜನ್, ಆಮ್ಲಜನಕ ಬರಲ್ಲ. ಆಮ್ಲಜನಕ ಬರದ ಹಾಗೆ ತಡೆಯಲು ಪ್ರಿವೆಂಟ್ ಆಕ್ಸಿಡೇಷನ್, ಅಂದರೆ ಆಕ್ಸಿಡೇಷನ್ ಆಗ್ದಂಗೆ ಆಮ್ಲಜನಕ ಪ್ಯಾಕೆಟ್ ಒಳಗಡೆ ಬರ್ದಂಗೆ ತಡೆಯಲು, ಬರದ ಹಾಗೆ ತಡೆಯಲು ನೈಟ್ರೋಜನ್ ಫಿಲ್ ಮಾಡ್ತಾರೆ. ನೈಟ್ರೋಜನ್ ತುಂಬೋದ್ರಿಂದ ಏನಾಗುತ್ತೆ? ಪ್ಯಾಕೆಟ್ನ ಒಳಗಡೆ ಆಕ್ಸಿಡೇಷನ್ ಆಗಲ್ಲ, ಚಿಪ್ಸ್ ಕೆಟ್ಟೋಗಲ್ಲ, ಕೆಟ್ಟ ವಾಸನೆ ಬರಲ್ಲ. ಓಕೆ, ಮತ್ತೊಂದು ಪಾಯಿಂಟ್, ಸಮುದ್ರದ ನೀರು ಅಂದಾಗ ಸಮುದ್ರದ ನೀರಲ್ಲಿ ಅಧಿಕವಾಗಿರುವ ಲವಣ ಅಂತ ಪ್ರಶ್ನೆ ಪದೇ ಪದೇ ಬಂದಿದೆ. ಏನಿರುತ್ತೆ? ಸೋಡಿಯಂ ಕ್ಲೋರೈಡ್ ಹೆಚ್ಚಿರುತ್ತೆ ಸಮುದ್ರದ ನೀರಲ್ಲಿ. ಆಯ್ತಾ? ನೋಡಿ, ಇದು ಪ್ರಶ್ನೆ ಕಾಣ್ತಾ ಇದೆ, ಮೊನ್ನೆ 24 ಬಂದಿದೆ. ಆಲೂಗೆಡ್ಡೆ ಚಿಪ್ಸ್ ಅಥವಾ ಉರಿದ ತುಂಡುಗಳ ಪ್ಯಾಕೆಟ್ ಪೊಟ್ಟಣಗಳು ಸಾರಜನಕ ಅನಿಲದಿಂದ ಏಕೆ ತುಂಬಿವೆ ಅಂತ ಇದೆ. ಏನನ್ಸರು? ಸಾರಜನಕವು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನೀಕರಣವನ್ನು ತಡೆಯುತ್ತದೆ. ಇಲ್ಲಿ ಜಡ ಅನಿಲ ಅಂತಂದರೆ ಸಾರಜನಕ ಏನು ಮಾಡುತ್ತೆ? ಚಿಪ್ಸ್ ಪ್ಯಾಕೆಟ್ನ ಒಳಗಡೆ ಆಕ್ಸಿಜನ್ ಬರ್ದಂಗೆ ನೋಡ್ಕೊಳ್ಳುತ್ತೆ. ಆ ಒಂದು ವಾತಾವರಣ ಅಂದರೆ ಚಿಪ್ಸ್ನ ಒಳಗಿನ ವಾತಾವರಣ ಜಡವಾಗುತ್ತೆ, ಡ್ರೈ ಆಗಿರುತ್ತೆ. ಹಾಗಾಗಿ ಚಿಪ್ಸ್ ಹಾಳಾಗಲ್ಲ. ನಾವು ಈ ರೀತಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ಮತ್ತೊಂದು ಪ್ರಶ್ನೆ ಕಾಣ್ತಾ ಇದೆ. ಇದು ಮೊನ್ನೆ 24 ಬಂದಿದೆ. ಎಣ್ಣೆ ಮತ್ತು ಕೊಬ್ಬಿನಲ್ಲಿ ಚಿಪ್ಸ್ನಂತಹ ವಸ್ತುಗಳನ್ನ ಕರಿದು ಕೆಲ ಸಮಯ ಕಾಲ ಗಾಳಿ ತೇವಾಂಶಕ್ಕೆ ತೆರೆದಿಟ್ಟರೆ ಎಣ್ಣೆ ಮತ್ತು ಕೊಬ್ಬು ಕಮಟುಗೊಂಡು ಚಿಪ್ಸ್ ಕೆಟ್ಟ ವಾಸನೆ ಬರಲು ಆರಂಭವಾಗುತ್ತದೆ. ಇದನ್ನು ತಪ್ಪಿಸಲು ಎಣ್ಣೆಯಲ್ಲಿ ಕರಿದ ಚಿಪ್ಸ್ನಂತಹ ವಸ್ತುಗಳನ್ನು ಬ್ಯಾಗ್ನಲ್ಲಿ ಒಂದು ಜಾಡ ಅನಿಲವನ್ನು ತುಂಬಿ ಪ್ಯಾಕ್ ಮಾಡಲಾಗುತ್ತದೆ. ಆ ಜಾಡ ಅನಿಲ ಸಾಮಾನ್ಯವಾಗಿ ಡ್ಯಾಶ್ ಆಗಿರುತ್ತದೆ. ಆನ್ಸರ್ ನೈಟ್ರೋಜನ್, ಸಾರಜನಕ. ಪ್ರಶ್ನೆ ಪದೇ ಪದೇ ರಿಪೀಟ್ ಆಗಿದೆ. ಹಾಗಾಗಿ ಸ್ನೇಹಿತರೆ, ಜನರಲ್ ಕೆಮಿಸ್ಟ್ರಿಗಿಂತ ಅಪ್ಡೇಟ್ ಕೆಮಿಸ್ಟ್ರಿ ಇವತ್ತು ಜಾಸ್ತಿ ವರ್ಕ್ ಆಗ್ತಾ ಇದೆ. ಮತ್ತೊಂದು ವಿಚಾರ, ವೃತ್ತಪತ್ರಿಕೆ, ನ್ಯೂಸ್ ಪೇಪರ್. ವೃತ್ತಪತ್ರಿಕೆಗಳಲ್ಲಿರುವ ಲೋಹ. ನ್ಯೂಸ್ ಪೇಪರ್ ಅಂದಾಗ ಅಲ್ಲಿರುವ ಮೆಟಲ್ ಯಾವುದು? ಸೀಸ. ಪ್ರಸ್ತುತ ಇದು ಆಹಾರ ಪೊಟ್ಟಣ ಕಟ್ಟಕ್ಕೆ ನ್ಯೂಸ್ ಪೇಪರ್ಗಳನ್ನು ಬಳಸ್ತಾ ಇದ್ದಾರೆ. ಆ ಒಂದು ನ್ಯೂಸ್ ಪೇಪರ್ನ ಮೂಲಕ ಪ್ರಸ್ತುತ ಸೀಸ ನಮ್ಮ ದೇಹವನ್ನು ಸೇರ್ತಾ ಇದೆ. ಓಕೆ, ಪ್ರೆಸೆಂಟ್ಲಿ. ಇನ್ನು ಮತ್ತೊಂದು ವಿಚಾರ, ಕಾಫಿ ಅಥವಾ ಚಹಾ ಅಂದಾಗ ಅಲ್ಲಿರುವ ಕೆಮಿಕಲ್ ಯಾವುದು? ಕೆಫೀನ್. ಟೀ ಅಂದಾಗ ಅಲ್ಲಿರುವ ಕೆಮಿಕಲ್ ಯಾವುದು? ಟ್ಯಾನಿನ್. ತಂಬಾಕು ಅಂದಾಗ ಅಲ್ಲಿರುವ ಕೆಮಿಕಲ್ ಯಾವುದು? ನಿಕೋಟಿನ್. ಗ್ರೀನ್ ಟೀ ಅಂತೀವಿ, ಹಸಿರು ಚಹಾ ಅಂತೀವಿ, ಅಲ್ಲಿರುವ ಕೆಮಿಕಲ್ ಯಾವುದು? ಕ್ಯಾಟಿಕ್ವೇನ್. ಹಾಗಾದರೆ ಈ ಕೆಫೀನು, ಟ್ಯಾನೀನು, ನಿಕೋಟೀನು, ಕ್ಯಾಟಿಕ್ವೇನ್ಗಳು ಇವುಗಳು ಏನು? ಇವೆಲ್ಲ ಆಲ್ಕಲಾಯ್ಡ್ಗಳಿಗೆ ಎಕ್ಸಾಂಪಲ್ ಆಗುತ್ತೆ. ಇವೆಲ್ಲವೂ ಸಹ ಆಲ್ಕಲಾಯ್ಡ್ಸ್ಗೆ ಉದಾಹರಣೆ. ಓಕೆ, ಮತ್ತೊಂದು ಪಾಯಿಂಟ್, ಕಾಂಟ್ಯಾಕ್ಟ್ ಲೆನ್ಸ್ ತಯಾರಿಕೆಯಲ್ಲಿ ಬಳಸುವ ಕೆಮಿಕಲ್ ಯಾವುದು? ಸಿಲಿಕೋನ್ ಹೈಡ್ರೋಜೆಲ್ ಅಂತ. ಕಾಂಟ್ಯಾಕ್ಟ್ ಲೆನ್ಸ್ಗಳ ತಯಾರಿಕೆ ಗೊತ್ತಿಲ್ಲ, ಹೊಸ ವಿಚಾರ. ಇನ್ನು
ನೈಲಾನ್ ಇದೊಂದು ಪದೇ ಪದೇ ಬಂದಿದೆ, ಈ ಪಾಯಿಂಟ್ ಪದೇ ಪದೇ ರಿಪೀಟ್ ಆಗಿದೆ, ಪುನಃ ರಿಪೀಟ್ ಆಗ್ಬಹುದು. ನೈಲಾನ್ ಇದು ಒಂದು ಪಾಲಿಮರ್ ಇದು. ಓಕೆ, ನೈಲಾನ್ ತಯಾರು ಮಾಡುವಾಗ ಬಳಸುವ ಕಚ್ಚಾ ವಸ್ತುಗಳು ಅಥವಾ ಕೆಮಿಕಲ್ಸ್ ಅದೇನೋ, ಯಾವ ಕೆಮಿಕಲ್ಸ್ ಬೇಕು? ಅಡಿಪಿಕ್ ಆಮ್ಲ ಬೇಕು, ಎಕ್ಸಾಮಿಥಲಿನ್ ಬೇಕು, ಡೈ ಅಮೈನ್ ಬೇಕು. ಇಷ್ಟರ ಮಿಶ್ರಣವೇ ನೈಲಾನ್. ನೈಲಾನ್ ಬಳಸಿ ಪ್ಯಾರಾಚೂಟ್ ತಯಾರು ಮಾಡ್ತಾರೆ. ಪ್ರಶ್ನೆ ಪದೇ ಪದೇ ಬಂದಿದೆ. ಪ್ಯಾರಾಚೂಟ್ಗಳ ತಯಾರಿಕೆ, ಪ್ಯಾರಾಚೂಟ್ಗಳ ತಯಾರಿಕೆ ಆನ್ಸರ್ ಏನೋ? ನೈಲಾನ್ ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕು. ಪ್ರಶ್ನೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಎಸ್, ಓಕೆ. ಮತ್ತೊಂದು ವಿಚಾರ, ಇತ್ತೀಚೆಗೆ ಗೌರ್ಮೆಂಟು ಹೊಸ ಇಂಧನವ ಬಳಸೋದಕ್ಕೆ, ರೀಸೆಂಟ್ಲಿ ಗೌರ್ಮೆಂಟು ಹೊಸ ಇಂಧನವನ್ನು ಬಳಸಲು ಪರ್ಮಿಷನ್ ಕೊಟ್ಟಿದೆ. ಆ ಇಂಧನ ಯಾವುದು? EBP, ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್, ಎಥನಾಲ್ ಮಿಶ್ರಿತ ಪೆಟ್ರೋಲ್ ಅಂತ. EBP ಒಳಗಡೆ 10% ಎಥನಾಲ್ ಇರುತ್ತದೆ, 90% ಪೆಟ್ರೋಲ್ ಇರುತ್ತೆ. ಓಕೆ, ಮತ್ತೊಂದು ಪಾಯಿಂಟ್, ಅಯೋಡೋಫಾರ್ಮ್. ಅಯೋಡೋಫಾರ್ಮ್ ಇದರ ಕೆಮಿಕಲ್ ನೇಮೇನು? ಟ್ರೈ ಅಯೋಡೋ ಮೀಥೇನ್ ಅಂತ. ಅಯೋಡೋಫಾರ್ಮ್ ಒಂದು ಡ್ಯಾಶ್, ಇದು ಒಂದು ಸೋಂಕು ನಿವಾರಕ. ಅಯೋಡೋಫಾರ್ಮ್ ಒಂದು, ಇದು ಒಂದೇನು? ಸೋಂಕು ನಿವಾರಕ ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕು, ನೆನಪಿರಲಿ. ಮತ್ತೊಂದು, ಇಂಧನಗಳ ಗುಣಮಟ್ಟವನ್ನ ಅಳೆಯಕ್ಕೆ ಬಳಸುವ ನಂಬರ್ ಯಾವುದು? ಆಕ್ಟೇನ್ ನಂಬರ್. ಇಂಧನಗಳ ಆಕ್ಟೇನ್ ನಂಬರ್ ಜಾಸ್ತಿ ಇದ್ರೆ, ಇಂಧನಗಳಲ್ಲಿ ಆಕ್ಟೇನ್ ನಂಬರ್ ಜಾಸ್ತಿ ಇದ್ರೆ ಆ ಇಂಧನಗಳು ಕ್ವಾಲಿಟಿ ಇದಾವೆ ಅಂತ, ಗುಣಮಟ್ಟದಿಂದ ಕೂಡಿವೆ ಅಂತ. ಯಾವಾಗ ಇಂಧನಗಳಲ್ಲಿ ಆಕ್ಟೇನ್ ನಂಬರ್ ಕಡಿಮೆ ಆಗುತ್ತೋ ಆಗ ಆ ಇಂಧನಗಳು ಕ್ವಾಲಿಟಿಯನ್ನು ಕಳ್ಕೊಳ್ತವೆ. ಹಾಗಾಗಿ ಕ್ವಾಲಿಟಿಯನ್ನ, ಎಬಿಲಿಟಿಯನ್ನ, ಇಂಧನಗಳ ಗುಣಮಟ್ಟ ಅಳೆಯೋಕೆ ಬಳಸುವ ನಂಬರ್ ಯಾವುದು? ಆಕ್ಟೇನ್ ನಂಬರ್. ಪೆಟ್ರೋಲ್ನ ಪ್ರಧಾನ ಘಟಕ ಯಾವುದು? ಪೆಟ್ರೋಲ್ನ ಪ್ರಧಾನ ಘಟಕ ಅಂತ ಕೇಳ್ತಾರೆ. ಪೆಟ್ರೋಲ್ನ ಪ್ರಧಾನ ಘಟಕ ಆನ್ಸರ್ ಆಕ್ಟೇನ್. ಓಕೆ, ಹಾಗೆ ಅದೇ ಥರ ಮತ್ತೊಂದು ಪಾಯಿಂಟ್, ಮಂಪರ್ ಪರೀಕ್ಷೆ ಮಾಡೋಕ್ಕೆ, ಬ್ರೈನ್ ಮ್ಯಾಪಿಂಗ್ ಮಾಡೋಕ್ಕೆ ಬಳಸುವ ಕೆಮಿಕಲ್ ಯಾವುದು? ಥಿಯೋಪೆಂತಾಲ್ ಸೋಡಿಯಂ ಅಂತ, ನೆನಪಿರಲಿ. ಇನ್ನು ಇತ್ತೀಚೆಗೆ ಪ್ರಶ್ನೆ ಬರುತ್ತೆ, ಯಾವುದದು? ಸ್ಯಾನಿಟೈಸರ್ ತಯಾರಿಕೆಯಲ್ಲಿ ಬಳಸುವ ಕೆಮಿಕಲ್ಸ್ ಅಥವಾ ಕಚ್ಚಾ ವಸ್ತುಗಳು ಅಂದಾಗ ಏನು ಬೇಕು? ಸ್ಯಾನಿಟೈಸರ್ ತಯಾರು ಮಾಡೋಕ್ಕೆ ಈಥೈಲ್ ಆಲ್ಕೋಹಾಲ್ ಯೂಸ್ ಮಾಡ್ತಾರೆ, ಜೊತೆಗೆ ಐಸೋಪ್ರೊಪನಾಲ್ ಯೂಸ್ ಮಾಡ್ತಾರೆ. ಐಸೋಪ್ರೊಪನಾಲನ್ನು ಯೂಸ್ ಮಾಡ್ತಾರೆ, ನೆನಪಿರಲಿ. ನೋಡಿ, ಪ್ರಶ್ನೆ ಮೊನ್ನೆ ಬಂದಿದೆ. ಸ್ಯಾನಿಟೈಸರ್ ಅನ್ನು ಯಾವ ರಾಸಾಯನಿಕಗಳಿಂದ ಸಂಯೋಜಿಸಿದೆ ಅಂತ ಪ್ರಶ್ನೆ ಕೇಳ್ತಾರೆ 24ಅಲ್ಲಿ. ಏನನ್ಸರು? ಎಥನಾಲ್ ಮತ್ತು ಎಥನಾಲ್ ಅಂದ್ರೆ ಒಂದೇನೆ, ಈಥೈಲ್ ಆಲ್ಕೋಹಾಲ್ ಅಂದ್ರೆ ಒಂದೇನೆ. ಎಥನಾಲ್ ಮತ್ತು ಐಸೋಪ್ರೊಪನಾಲ್ನ ಮಿಶ್ರಣವೇ ಸ್ಯಾನಿಟೈಸರ್, ನೆನಪಿರಲಿ. ಈ ಥರ ಪುನಃ ಕಂಟಿನ್ಯೂ ಮಾಡ್ತೀನಿ. ಪ್ರತಿ ಎಕ್ಸಾಮ್ ಆದಾಗ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾ ಇರ್ತಕ್ಕಂತಹ ಏಕೈಕ ಸೈನ್ಸ್ ಪುಸ್ತಕ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇತ್ತೀಚಿನ ರಿಸಲ್ಟ್ ನೋಡೋದಾದರೆ 25/5/2025 25/5/2025 ಜರುಗಿದ UPSC ಪ್ರಿಲಿಮ್ಸ್ನಲ್ಲಿ 9ಕ್ಕೂ ಹೆಚ್ಚು ಪ್ರಶ್ನೆಗಳು 4G ಸೈನ್ಸಲ್ಲಿ ಕವರ್ ಆಗಿದ್ದು. ಓಕೆ, ಮತ್ತೊಂದು, ಇನ್ನು ಮೊನ್ನೆ ಜರುಗಿದ 31/5/2025 ಜರುಗಿದ ಫ್ರೀ ಕೋಚಿಂಗ್ IAS KS ಎಕ್ಸಾಮ್ನಲ್ಲಿ 31/5/2025
ಫ್ರೀ ಕೋಚಿಂಗ್ IAS KS ಎಕ್ಸಾಮಲ್ಲಿ 22ಕ್ಕೂ ಹೆಚ್ಚು ಪ್ರಶ್ನೆಗಳು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕದಲ್ಲಿ ಕವರ್ ಆಗಿದ್ದಾವೆ. ಆಯಿತಾ? ಈ ಥರ ಅತಿ ಹೆಚ್ಚು ಪ್ರತಿ ಎಕ್ಸಾಮ್ ಆದಾಗ ಅತಿ ಹೆಚ್ಚು ರಿಸಲ್ಟ್ ಕೊಡ್ತಾ ಬಂದಿದೆ. ಹಾಗಾಗಿ ಪುಸ್ತಕವನ್ನು 2-3 ಬಾರಿ ಚೆನ್ನಾಗಿ ಓದ್ಕೊಳ್ಳಿ. ಧನ್ಯವಾದಗಳು. ಪುನಃ ಅಪ್ಡೇಟ್ ಕೆಮಿಸ್ಟ್ರಿ ಕಂಟಿನ್ಯೂ ಆಗುತ್ತೆ.